ನಿಮಗೂ ಕೂಡ ಸ್ಪಾಂಜಿ ಥರ ಮೆತ್ತಗೆ ಸೆಟ್ ದೋಸೆ ಮನೆಯಲ್ಲೇ ಬೇಕಾ? ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫಸ್ಟು ನೋಡಿ, ಇಲ್ಲಿ ಬ್ಯಾಟರ್ನ ಕರೆಕ್ಟಾಗಿ ಮಾಡ್ಕೋಬೇಕು. ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾಯಿದ್ರೆ ಅಳತೆ ಪ್ರಕಾರ ಇದನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ಫಸ್ಟ್ ಕಪ್ ತೊಗೊತಿರಲ್ಲ, ಆ ಕಪ್ಪಿನಿಂದ 3 ಕಪ್ ಆಗುವಷ್ಟು ಅಕ್ಕಿನ ತೊಗೋಬೇಕು. ನಾನು ಇಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅದೇ ಕಪ್ಪಿಂದ ಕರೆಕ್ಟಾಗಿ 1 ಕಪ್ ಆಗುವಷ್ಟು ಉದ್ದಿನಬೇಳೆನ ತೊಗೋಬೇಕು. ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತೊಗೋಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ತೊಗೋಬೇಕಾಗುತ್ತೆ. ಈಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ಸತಿ ಇದನ್ನು ನೀಟಾಗಿ ತೊಳೆದಿಟ್ಕೊಳ್ಳಿ. ಅದಾದಮೇಲೆ ಇದನ್ನು ನೆನೆ ಹಾಕಿಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಈಗ ನೋಡಿ, ನೆನೆ ಹಾಕಿಟ್ಟಿರುವಂಥ ಅಕ್ಕಿ ಏನಿದೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಮೆತ್ತಗಾಗಿದೆ. ಮುರಿದು ನೋಡ್ಕೊಳ್ಳಿ ಬೇಕಾರೆ. ನೆಕ್ಸ್ಟ್ ಇದನ್ನು ನಾವು ರುಬ್ಕೋಬೇಕಾಗುತ್ತೆ. ಇದರಲ್ಲಿ ನಾನು ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಇದನ್ನು ಸ್ಮೂತಾಗಿ ರುಬ್ಕೋಬೇಕು ಅಷ್ಟೇ, ಇದರಲ್ಲಿ ಟ್ರಿಕ್ಕು ಮತ್ತೇನಿಲ್ಲ. ಇದು ನೀಟಾಗಿ ಉಬ್ಬಿ ಬರಬೇಕಂತಂದರೆ ಬ್ಯಾಟರ್ ಏನಿದೆ ಅದಕ್ಕೆ ಕ್ವಾಂಟಿಟಿ ಏನಿದೆ ಅದು ಕರೆಕ್ಟಾಗಿರಬೇಕು ಅಷ್ಟೇ ಸ್ನೇಹಿತರೆ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಸ್ಪಾಂಜಿ ಮೆತ್ತಿಗಿರುವಂಥ ದೋಸೆನ ಇಷ್ಟಪಟ್ಟು ತಿಂತಾರೆ. ಈ ಖಡಕ್ ಆಗಿರ್ಬೋದು, ಮಸಾಲೆ ದೋಸೆ ಆಗಿರ್ಬೋದು, ಎಲ್ಲವೂ ಕೂಡ ಮಾಡ್ಕೋಬೋದು. ಬಟ್ ಏನಾದರೂ ನೀವು ಬುತ್ತಿಗಾಗಿರ್ಬೋದು, ಸ್ಪೆಷಲಿ ಲಂಚ್ ಬಾಕ್ಸಿಗೆ ಏನಾದರೂ ಕಳಿಸ್ತಾ ಇದ್ದರೆ ಮಕ್ಕಳಿಗೆ ಅಂದರೆ ಈ ರೀತಿ ಮೆತ್ತನ ದೋಸೆ ತುಂಬ ಇಷ್ಟಪಡ್ತಾರೆ, ಸೆಟ್ ದೋಸೆನ. ಹಾಗಾಗಿ ಈ ರೀತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನೋಡಿ ಎಷ್ಟು ಸುಲಭವಾಗಿ ಈಸಿಯಾಗಿ ಬಂದಿದೆ. ನಿಮ್ಗೆ ಏನಾದರೂ ಬ್ಯಾಟರ್ ಉಬ್ತಾ ಇಲ್ಲ ಅನ್ನೋ ಹಾಗಿದ್ರೆ ಒಂದು ಮೆಣಸಿನ್ಕಾಯಿ ಹಾಕಿಟ್ಕೊಳ್ಳಿ ರಾತ್ರಿನೇ. ಬೆಳಗ್ಗೆ ಎದ್ದೇಳೋದ್ರೊಳಗೆ ಚೆನ್ನಾಗಿ ಉಬ್ಬಿರುತ್ತೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಪ್ಪ ಅಂತಂದರೆ ಕಲರ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನೋಡೋಣ, ಇದಕ್ಕೆ ಕ್ವಿಕ್ಕಾಗಿ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನೀವು ಇಲ್ಲಿ ಆಲೂಗಡ್ಡೆ ಪಲ್ಯ ಬದಲು ನೀವು ಏನಾದರೂ ಸಾಗುನಾದರೂ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಆಲೂಗಡ್ಡೆ ಪಲ್ಯನೇ ಮಾಡಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ. ಒಂದು ಸತಿ ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ, ಸೆಟ್ ದೋಸೆಗೆ ಸಖತ್ತಾಗಿರುತ್ತೆ. ನಾನು ಇಲ್ಲಿ 2 ಆಲೂಗಡ್ಡೆನ ಕಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಫುಲ್ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ, ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಯಾವ ರೀತಿ ಕಟ್ ಮಾಡ್ಕೊತೀವಲ್ಲ ಅದೇ ರೀತಿಯೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮೆತ್ತಿಗೆ ಚೆನ್ನಾಗಿ ಬೇಯ್ದಿದೆ. ಇದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ಟೇಸ್ಟ್ ಅಷ್ಟು ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿಯೇ ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ದಪ್ಪವಾಗಿರುವ ಸ್ಪಂಜಿ ಆಗಿರುವಂಥ ದೋಸೆಗೆ ಈ ರೀತಿ ಇದ್ರೇ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಡಾಯಿಗೆ. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆಯಿಂದ ಒಗ್ಗರಣೆ ಹಾಕೊಳ್ಳೋಣ. ಚಟ್ಪಟ್ ಅಂದ ತಕ್ಷಣವೇ ನಾನಿಲ್ಲಿ ಕಡಲೆಬೇಳೆನ ಹಾಕಿದ್ದೀನಿ. ಕಡಲೆಬೇಳೆ ಕಲರ್ ಚೇಂಜ್ ಆಗಿದ ತಕ್ಷಣವೇ ನಾವಿಲ್ಲಿ ಇವೆಲ್ಲವನ್ನು ಹುರ್ಕೊಂಡ್ಮೇಲೆ ನೀವು ಬೇಕಾದರೆ ಇಲ್ಲಿ ಕರಿಬೇವನಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಹೋಟೆಲ್ ಸ್ಟೈಲ್ನಲ್ಲಿ ಇರುವಂತಹ ಆಲೂಗಡ್ಡೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಬೇಕು ಅನ್ನೋ ಹಾಗಿದ್ರೆ ಈ ರೀತಿ ದಪ್ಪವಾಗಿರುವಂಥ ಈರುಳ್ಳಿನ ಹಚ್ಕೋಬೇಕಾಗುತ್ತೆ ನೋಡಿ. ಸಣ್ಣದಾಗಿ ಕಟ್ ಮಾಡಿದರೆ ಟೇಸ್ಟ್ ಅಷ್ಟು ಬರೋದಿಲ್ಲ. ಹಾಗಾಗಿ ಉದ್ದುದ್ದಕ್ಕೆ ದಪ್ಪವಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಉದ್ದುದ್ದಕ್ಕೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ದಪ್ಪವಾಗಿರುವಂಥ 1 ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಹಾಗೆ 4 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಕೂಡ ಗೊತ್ತಾಗುತ್ತೆ ಹಸಿ ಬಟಾಣಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇವಾಗೆ ಮೆತ್ತಗಾಗುತ್ತೆ. ಹಾಗಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣಂತೆ ನೋಡಿ. ಇವಾಗ ಅರಿಶಿನ ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೇವಲ 2 ಆಲೂಗಡ್ಡೆ ಹಾಕಿರೋದ್ರಿಂದ ನಾನು ಇಲ್ಲಿ ಜಾಸ್ತಿ ಉಪ್ಪನ್ನ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ನೋಡಿ ಸ್ನೇಹಿತರೆ, ತುಂಬ ಸುಲಭವಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೋಬೋದು. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ, ಸೆಟ್ ದೋಸೆಗೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಮಾತ್ರ. ಈಗ ಇದನ್ನು ಒಂದು ಸತಿ ನೀಟಾಗಿ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡ ತಕ್ಷಣವೇ ಆಲೂಗಡ್ಡೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನ ಇದರಲ್ಲಿ ಹಾಕ್ಕೊಂಬಿಡೋಣ. ನೀವು ಬೇಕಾದ್ರೆ ಮೊದಲೇ ಹೇಳಿರೋ ಹಾಗೆ ಸ್ಮ್ಯಾಶ್ ಮಾಡ್ಕೊಳಂಗಿದ್ರೆ ಕಂಪ್ಲೀಟ್ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಅನ್ನೋ ಹಾಗಿದ್ರೆ ಇದೇ ರೀತಿ ಬಿಟ್ಬಿಡಿ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಆಲೂಗಡ್ಡೆ ಪಲ್ಯ ಏನಿದೆ ರೆಡಿಯಾಗಿದೆ. ಈಗ ಇದನ್ನು ಒಂದು 2 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಮುಗಿದು ಹೋಯಿತು, ಚೆನ್ನಾಗಿ ಬೇಯುತ್ತೆ ನೋಡಿ. ಇವಾಗ ಎಲ್ಲ ಕಡೆ ಕಲ್ಕೊಂಡ್ಬಿಟ್ಟಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಸ್ವಲ್ಪ ಇದ್ರ ಮೇಲ್ಗಡೆ ಕೊತ್ತಂಬರಿನ ಉದುರಿಸ್ಕೊಂಡ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಸೆಟ್ ದೋಸೆಗೆ ಆಲೂಗಡ್ಡೆ ಪಲ್ಯ ಅಥವಾ ಆಲೂ ಸಾಗು ಅಥವಾ ಚಟ್ನಿ ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನೋಡೋಣ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೆಟ್ ದೋಸೆಗೆ ಕ್ವಿಕ್ಕಾಗಿ ಈ ಚಟ್ನಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಫಸ್ಟು ನಾನಿಲ್ಲಿ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಕೊಬ್ಬರಿ ಜೊತೆಗೆ ಒಂದು ಅರ್ಧ ಆಗುವಷ್ಟು ಹಸಿ ಶುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2ರಿಂದ 3 ಮೆಣಸಿನ್ಕಾಯಿನ ತೊಗೊತಾ ಇದ್ದೀನಿ. ನಿಮಗೆ ಖಾರ ಬೇಕು ಅನ್ನೋ ಹಾಗಿದ್ರೆ ಇನ್ನೂ 1 ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಪುಟಾಣಿ ಮತ್ತು ಹಳ್ಳುಪ್ಪನ್ನ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಒಂದು ಸತಿ ತರಿಯಾಗಿ ರುಬ್ಕೊಂಡ್ಬಿಟ್ಟು ಕೊಬ್ಬರಿ ಎಲ್ಲ ಕರೆಕ್ಟಾಗಿ
ರುಬ್ಬಿದೆಯೋ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ನೀರನ್ನ ಹಾಕ್ಕೊತ ಬನ್ನಿ. ನೀರು ಹಾಕಿದರೆ ಏನಾಗುತ್ತೆ, ಎಕ್ದಮ್ಸೆ ನೀರು ಹಾಕಿದ ತಕ್ಷಣವೇ ಗಟ್ಟಿಯಾಗಿ ಕೊಬ್ಬರಿಗಳು ಹಾಗೆ ಉಳಿಯುತ್ತೆ. ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಒಂದು ಸತಿ ಗಿರ್ ಅಂತ ತಿರ್ಸ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದು ಸತಿ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಚಟ್ನಿ ಕರೆಕ್ಟಾಗಿ ರೆಡಿಯಾಗಿದೆ. ಇದಕ್ಕೆ ನೀವೇನಾದರೂ ಹೋಟೆಲ್ ಸ್ಟೈಲ್ ಟೈಪ್ ಮಾಡೋ ಹಾಗಿದ್ರೆ ಸ್ವಲ್ಪ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ತಿಕ್ಕಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನನಗೆ ಇಲ್ಲೇ ಉಪ್ಪು ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು. ನೀವು ಬೇಕಾದ್ರೆ ರುಚಿಗೆ ಬೇಕನ್ನೋ ಹಾಗಿದ್ರೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ಳೋಣಂತೆ. ನೋಡಿ ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಹೈ ಇಟ್ಕೊಂಡ್ಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಇದಕ್ಕೆ ಜೀರಿಗೆ ಮತ್ತು ಕಡಲೆಬೇಳೆಯಿಂದ ಒಗ್ಗರಣೆನ ಹೊಡ್ಕೊತಾ ಇದ್ದೀನಿ. ಈಗ ಫ್ಲೇಮ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು ಉದ್ದಿನಬೇಳೆ ಮತ್ತು ಇದಕ್ಕೆ 2 ರಿಂದ 3 ಒಣ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟೇ, ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಬೋದು. ನೆಕ್ಸ್ಟ್ ಬಂದ್ ಮಾಡಿ ನೀವು ಇದಕ್ಕೆ ಕರಿಬೇವು ಅಥವಾ ಕೊತ್ತಂಬರಿಯಿಂದ ಒಗ್ಗರಣೆನ ಕಂಪ್ಲೀಟಾಗಿ ಮಾಡ್ಕೋಬೋದು. ಚಟ್ನಿ ಮಾತ್ರ ಸೂಪರಾಗಿರುತ್ತೆ. ಒಂದು ಸತಿ ಈ ಥರ ಚಟ್ನಿ ಮಾಡ್ಕೊಳ್ಳಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈಗ ಬ್ಯಾಟರ್ ರೆಡಿಯಾಗಿದೆ. ಅದನ್ನು ಪಕ್ಕಕ್ಕೆ ಇಟ್ಕೊಂಡಿರುವಂಥ ಬ್ಯಾಟರ್ನ ಇವಾಗ ಸ್ಪಂಜಿಯಾಗಿರುವಂಥ ಮೆತ್ತಗಿರುವಂಥ ದೋಸೆನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ತುಂಬ ಸುಲಭವಾಗಿ ಸೆಟ್ ದೋಸೆ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಸಮಯ ತಗೊಳೋದೇ ಇಲ್ಲ. ಕೇವಲ 5 ನಿಮಿಷದಲ್ಲಿ ಈ ಸೆಟ್ ದೋಸೆ ರೆಡಿಯಾಗುತ್ತೆ. ಹೋಟೆಲ್ಗೆ ಹೋಗೋದೇ ಬೇಕಾಗೋದಿಲ್ಲ ನಿಮಗೆ, ಅಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವು ಕೂಡ ಇಷ್ಟಪಡ್ತೀರಾ. ಪ್ರತಿ ಸಲ ಮಸಾಲೆ ದೋಸೆ, ಸಾದಾ ದೋಸೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ದಪ್ಪವಾಗಿರುವ ಸ್ಪಂಜಿಯಾಗಿರುವಂಥ ಸೆಟ್ ದೋಸೆನ ಮಾಡ್ಕೊಳ್ಳಿ. ಬ್ಯಾಟರ್ ಕರೆಕ್ಟಾಗಿತ್ತು ಅಂದರೆ ದೋಸೆ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ನಾನು ನಿಮಗೆ ಒಂದು 2 ರಿಂದ 3 ದೋಸೆಗಳನ್ನು ಹಾಕಿ ತೋರಿಸ್ಕೊಡ್ತಾ ಇದ್ದೀನಲ್ವ. ತುಂಬ ಸಿಂಪಲ್ಲಾಗಿ ಸೆಟ್ ದೋಸೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಇವಾಗ ಇಷ್ಟೇ ನೋಡಿ, ಹಿಂದೆ ಮುಂದೆ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಸೆಟ್ ದೋಸೆ ರೆಡಿ ಆಗುತ್ತೆ. ಎಷ್ಟು ಮೃದುವಾಗಿ ಮೆತ್ತಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ, ಬೆಣ್ಣೆ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಆದಂಥ ಸೆಟ್ ದೋಸೆ ರೆಡಿಯಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ಕೆಂಪು ಚಟ್ನಿ ಸೈಡಿಗೆ ಹಾಕ್ಕೊಳ್ಳಿ, ಟೇಸ್ಟ್ ಸೂಪರ್ ಇರುತ್ತೆ. ಹಾಗೆ ನಾವು ಆಲ್ರೆಡಿ ಮಾಡಿರುವಂಥ ಆಲೂಗಡ್ಡೆ ಪಲ್ಯ ಮತ್ತು ಇದಕ್ಕೆ ಚಟ್ನಿ ಸರ್ವ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸೆಟ್ ದೋಸೆ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.